ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇದು ನಮ್ದು 24ನೇ ದಿನದ ಜರ್ನಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪರಶುರಾಮ ನಿರ್ಮಿಸಿದಂತ 7 ಮೋಕ್ಷ ಸ್ಥಳಗಳಲ್ಲಿ ಕೊಲ್ಲೂರು ಒಂದು ತುಂಬಾನೇ ಪ್ರಸಿದ್ಧವಾದ ಒಂದು ದೇವಸ್ಥಾನ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ನಿನ್ನೆ ನಾವು ಮುರುಡೇಶ್ವರ ಮುಗಿಸ್ಕೊಂಡು ಉಡುಪಿ ಕಡೆ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಇಲ್ಲೇ ಮಿಸ್ ಮಾಡ್ಕೊಂಡು ಹೋಗಿದ್ದೀವಿ. ಅದಕ್ಕಾಗಿ ಉಡುಪಿದಿಂದ ಮತ್ತೆ 1 ಅವರ್ ಜರ್ನಿ ಮಾಡಿಕೊಂಡು ಈ ದೇವಸ್ಥಾನದ ದರ್ಶನ ಪಡ್ಕೊಳ್ಳೋಕ್ಕಂತ ವಾಪಸ್ ಬಂದಿದ್ದೀವಿ. ಲೈನ್ ನೋಡಿ ಗುರು ಎಷ್ಟು ಉದ್ದ ಇದೆ ಅಂತ. ಯಾವಾಗ ನಾವು ಅಲ್ಲಿ ಮಠ ಹೋಗ್ಬೇಕು, ಆದ ನಂತರ ದರ್ಶನ ನಮ್ದು. ಇದು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಬಂದ್ಬಿಟ್ಟು ಕೊಲ್ಲೂರು. ಇದು ಉಡುಪಿ ಜಿಲ್ಲೆಯಲ್ಲಿ ಬರ್ತದೆ. ಇದು ನಮ್ಮ ಪಾರ್ವತಿ ಮತ್ತು ಮಹಾಕಾಳಿಯ ಸ್ವರೂಪವಾಗಿದೆ ದೇವಿ. ಇದು ಮೂಕಾಂಬ ಒಂದು ರಾಕ್ಷಸನ ಕೊಂದ ನಂತರ ಪಾರ್ವತಿ ದೇವಿಯು ಮಹಾಕಾಳಿ ಸ್ವರೂಪ ತಾಳಿ ಕೊಲ್ಲೂರಿನಲ್ಲಿ ನೆಲೆಸ್ತಾರೆ. ಅಷ್ಟೇ ಅಲ್ಲದೆ ಇದು ಶಂಕರಾಚಾರ್ಯರು ನಿರ್ಮಿಸಿದ ಒಂದು ಪೀಠ ಅಂತೆಲ್ಲ ಹೇಳ್ಬೋದು. ಇಲ್ಲಿ ಶಕ್ತಿ ಪೀಠದಲ್ಲಿ ಇದು ಒಂದಾಗಿದೆ. ಇದರಲ್ಲಿ ನವರಾತ್ರಿಯಲ್ಲಿ 9 ದಿನ ಅದ್ದೂರಿಯಾದ ಪೂಜೆಗಳು ನಡೆಯುತ್ತದೆ. ಇಲ್ಲಿ ವಿಶೇಷವಾದ ಮಧ್ಯಾಹ್ನದ ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ನಡೀತದೆ. ಇಲ್ಲಿ ಹಲವಾರು ದೇಶ ವಿದೇಶಗಳಿಂದಲೂ ಈ ದೇವಸ್ಥಾನಕ್ಕೆ ಬಂದು ಪ್ರತಿನಿತ್ಯ ಭೇಟಿ ನೀಡ್ತಾರೆ. ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ಇರ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಅಕ್ಕಪಕ್ಕ ದೇವಸ್ಥಾನ, ಶಾಲಾ ಮತ್ತು ಕಾಲೇಜುಗಳಿಗೆ ಉಚಿತವಾಗಿ ಊಟ ಸಮೇತ ಕೊಡ್ತಾ ಇರ್ತಾರೆ ಈ ದೇವಸ್ಥಾನ ಟ್ರಸ್ಟಿಂದ. ಆಮೇಲೆ ಇಲ್ಲಿ ಸಖತ್ತು ಯಾರು ತುಂಬಾ ನೊಂದು ಬೆಂದು ಬಂದಿರ್ತಾರೆ ಅವ್ರದ್ದೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಈ ದೇವಿ. ಅಷ್ಟೇ ಅಲ್ಲದೆ ಸುಮಾರು ವರ್ಷಗಳಿಂದ ಮಕ್ಕಳಿಲ್ಲ, ಆ ಕರುಗು ಮತ್ತೆ ತುಂಬಾ ಆಸ್ತಿ ಗಲಾಟೆ ಹಾಗೂ ಜೀವನದ ಬೇಡ ಬೇಸತ್ತರೆಲ್ಲ ಸಮೇತ ಇಲ್ಲಿ ಬಂದು ತುಂಬಾ ಹರಕೆಗಳು ಹಾಗೂ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂತ ಬಂದಿದ್ದಾರೆ. ಇಲ್ಲಿ ಒಂದು ಮಹಾಶಕ್ತಿನೇ ಇದೆ ಅಂತ ಹೇಳ್ಬೋದು. ಇದು ಒಂದು ಸ್ಪೆಷಲ್ ಆದ ಸಾನ್ನಿಧ್ಯವಾಗಿದೆ. ಇಲ್ಲಿಂದ ಒಂದು ವಿಶೇಷತೆ ಅಂದ್ರೆ ತುಂಬಾ ಮಧ್ಯಾಹ್ನದ ಪ್ರತಿಯೊಬ್ಬರು ಭಕ್ತಾದಿಗಳು ಅನ್ನ ಪ್ರಸಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಒಂದೊಂದು ಟೈಮು 10,000, 15,000, 20,000 ತನಕಲೂ ಇಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮಗಳು ನಡೀತವೆ. ಬ್ರದರ್ಸು ಚಿಕ್ಕಮಗಳೂರಿನಿಂದ ಇಲ್ಲಿ ಮಠ ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಪಡೆಯೋಕೆ ಬಂದಿದ್ದಾರೆ. ಚಿಕ್ಕಮಗಳೂರು ಬಂದಿದ್ದೀರಾ? ಚಿಕ್ಕಮಗಳೂರೇನು ಬಂದಿಲ್ಲ ಸರ್. ಬನ್ನಿ, ಚಿಕ್ಕಮಗಳೂರಲ್ಲಿ ನೆಮ್ಮದಿ ಹೋಮ್ ಸ್ಟೇ ಅಂತ ನಮ್ದೇ ಹೋಮ್ ಸ್ಟೇ ಇದೆ. ಚಿಕ್ಕಮಗಳೂರಲ್ಲಿ ನೆಮ್ಮದಿ ಹೋಮ್ ಸ್ಟೇ ಅಂತ ಬ್ರದರ್ಸ್ ಅವ್ರದ್ದೇ ಖುದ್ದಾಗಿ ಹೋಮ್ ಸ್ಟೇ ಇದೆ ಅಂತ. ಅವ್ರ ಅಲ್ಲಿ ಹೋದ್ರೆ ಅಲ್ಲಿ ಚಿಕ್ಕಮಗಳೂರು ಪೂರ್ತಿಯಾಗಿ ವಿಸಿಟ್ ಮಾಡಿ ಕೊಡ್ತಾರಂತೆ. ಒಂದೇ ಮೌಂಟೇನ್ಸ್, ಬೆಟ್ಟ ಗುಡ್ಡಗಳ ಮಧ್ಯ ಇದೆ. ಚಿಕ್ಕಮಗಳೂರಿಂದ 12 ಕಿಲೋಮೀಟರ್ ಆಗುತ್ತೆ. ನೆಮ್ಮದಿ ಹೋಮ್ ಸ್ಟೇ ಅಂತ, ಅಲ್ಲಿ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಹೋಮ್ ಸ್ಟೇ ಅಲ್ಲಿ ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಚಿಕ್ಕಮಗಳೂರು ವಿಶ್ವದ 2ನೇ ಅತಿ ಸೇಫೆಸ್ಟ್ ಅಂದ್ರೆ ಮತ್ತೆ ನೈಸರ್ಗಿಕವಾಗಿ ಹಾಗೂ ಪ್ರಾಕೃತಿಕವಾಗಿ ತುಂಬಾ ಸೌಂದರ್ಯವಾದ ಒಂದು ಜಿಲ್ಲೆ ಅಂತಲೇ ಹೇಳ್ಬೋದು. ಅಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಮುಳ್ಳಯ್ಯನಗಿರಿ ರಾಜ್ಯದ ಅತಿ ಎತ್ತರವಾದ ಬೆಟ್ಟನೂ ಸಮೇತ ಅದು ನಂಬರ್ 1 ಸ್ಥಾನದಲ್ಲಿದೆ. ಆಮೇಲೆ ಅಲ್ಲಿ ಕಲ್ಲುಗಳು ಮತ್ತೆ ಪ್ರಾಣಿ ಪಕ್ಷಿಗಳು, ಈಗ ಟೈಗರ್ ಝೋನ್ ಅಂತ ತುಂಬಾನೇ ಅಲ್ಲಿ ಫೇಮಸ್ ಆಗಿದೆ. ಅಷ್ಟೇ ಅಲ್ಲದೆ ಎಲಿಫೆಂಟ್ಗಳು ನಾವು ಓಡಾಡೋ ದಾರಿಗಳಲ್ಲೇ ಸಿಗ್ತದೆ. ಒಂದು ಪ್ರಸಿದ್ಧ ಆಗ್ತದೆ, ವಿಶ್ವದ 2ನೇ ಸ್ಥಾನ. ಮತ್ತೆ ಅಲ್ಲಿ ಪಶ್ಚಿಮ ಘಟ್ಟಗಳಿಂದ ಬರ್ತಕ್ಕಂತ ಒಳ್ಳೆ ಗಾಳಿ ಕುಡಿಯೋದ್ರಿಂದ ಅಲ್ಲಿ ಆರೋಗ್ಯಕರವಾಗಿ ನಾವು ಜೀವನ ಒಂದು ಸಾಗಿಸ್ಬೋದು. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರಿಗೆ ದೇಶ ವಿದೇಶದಿಂದಲೂ ಸಮೇತ ಭೇಟಿ ನೀಡ್ತಾ ಇದ್ದಾರೆ. ಇದು ಒಳ್ಳೆ ಉತ್ತಮವಾದ ಪ್ಲೇಸ್ ಅಂತ ಹೇಳ್ಬೋದು. ಕಾಫಿ ನಾಡು. ಎಸ್, ಕಾಫಿ ನಾಡು ಚಿಕ್ಕಮಗಳೂರಿಗೆ ಯಾವತ್ತಾದ್ರೂ ನಮ್ಗೆ ಟೈಮ್ ಸಿಕ್ಕರೆ ಭೇಟಿ ನೀಡೋಣ. ಅಲ್ಲಿ ಬಂದ್ರೆ ಖಂಡಿತವಾಗ್ಲೂ ಸಿಗ್ತೀವಣ. ಓಕೆ, ಥ್ಯಾಂಕ್ ಯು. ಹೆಸರು ಪವರ್ ಚೇತನ್. ಈ ಕಡೆ ಉಡುಪಿ ಕಡೆ ಏನಾದ್ರು ನೀವು ಬಂದ್ರೆ ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಒಂದ್ಸರಿ ಆದ್ರೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ತುಂಬಾನೇ ಅದ್ಭುತವಾದ ಒಂದು ದೇವಸ್ಥಾನ, ತುಂಬಾನೇ ಶಕ್ತಿಶಾಲಿ ಆದಂತ ಒಂದು ದೇವಸ್ಥಾನ ಇದೆ. ಯಾರೇ ಆಗಿರ್ಲಿ ಒಂದ್ಸರಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕಂತರೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಬೇಕು. ಯಾವಾಗ ನಾವು ಬಸ್ ಸ್ಟ್ಯಾಂಡ್ ಹೋಗೋಣ, ಬಸ್ ಸ್ಟ್ಯಾಂಡ್ ಉಡುಪಿ ಬಸ್ ಹಿಡ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಗುರು, ಇಲ್ಲಿ ನಮ್ಮ ಬಸ್ ಡ್ರೈವರ್ ಈ ರೀತಿ ರೂಟಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ನೋಡಿ ರೂಟ್ ಯಾವ ರೀತಿ ಇದೆ ಅಂತ. ಸರ್, ಇನ್ನು ಮದುವೆ ಆಗಿಲ್ರಿ ನಮ್ದು. ಹೌದ್ರಾ? ಸಾಕಾಗಿ ಕರ್ಕೊಂಡು ಹೋಗ್ರಿ. ಬರೀ ಇಂಥದೆಯಾ? ಆಯ್ತ್ರಿ. ಯಾರಂತೂ ಸಕ್ಕದಾಗಿ ಡ್ರೈವಿಂಗ್ ಮಾಡ್ತಾರೆ. ಸುಮ್ಮನೆ ಅನ್ನಾಗಿದ್ದೀನಿ, ರೂಟ್ ಎಂಜಾಯ್ ಮಾಡಿ ಯಾವ ರೀತಿ ಇದೆ ಅಂತ. ಮದುವೆ ಆಗಿದೆ? ಮದುವೆ ಆಗಿದ್ರಿ? ಮದುವೆ ಆಗಿದ್ರಿ. ಕಂಡಕ್ಟರ್ ಸಾಹೇಬ್ರು ಇವರು.
ಇಲ್ಲಿಂದೆಲ್ಲ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಎಲ್ಲರೂ. ಇವಾಗ ಹಾ ಇನ್ನು 2 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. 1-2 ಕಿಲೋಮೀಟರ್ ಎಲ್ಲ ಮನೆ ಹೊಡೆದೆಲ್ಲ ಒಳಗಡೆ ಇಲ್ಲೆಲ್ಲ ಗಾಡಿ ಒಳಗಡೆ ಮಕ್ಕಳದ್ದೆಲ್ಲ. ಬಾಯ್ ಬಾಯ್. ಸರ್ ಈ ಹಾಡ್ ಬಗ್ಗೆ ಏನ ನಿಮ್ಮ ಅನಿಸಿಕೆ? ಯಾವ ಹಾಡ್ ಬಗ್ಗೆ? ಈ ಹಾಡ್ ಬಗ್ಗೆ ನಾವು ಮಾತಾಡಂಗಿಲ್ಲ, ಅದ್ರ ಬಗ್ಗೆ ಅವನಿಗೆ ಕೇಳಿ. ಅಣ್ಣ ಏನೋ ಸಮಥಿಂಗ್ ಇದೆ ಅಂತ ಅನಿಸ್ತಿದೆ. ನಮ್ದು ಸಮಥಿಂಗ್ ಎಲ್ಲ ಇಲ್ಲ, ಎಲ್ಲ ಅವನದ್ದೇ. ನಿಮ್ಮ ಹೆಸರು ಸಮಥಿಂಗ್ ಏನೋ ಇದೆ ಅಂತ. ಕುಂದಾಪುರಲ್ಲಿ ಸ್ಟಾಪ್ ಮಾಡಿದ್ದಾರೆ ನಮ್ಮ ಪೈಲಟ್ ಸಾಹೇಬ್ರು. ಕುಂದಾಪುರದಲ್ಲಿ ಬೋಂಡಾ ತಿನ್ನಾಕತ್ತೀವಿ ಆಗ. ನನಗೆ ಬ್ರೇಕ್ ತಾಗ್ಲ ಮಾರ ಪುಟ್ಟದ ಬೋಂಡಾ ಚೆನ್ನಾಗಿದೆಪ್ಪ. ಜಟ ಮಾಡಿ ಕೊಡಿ, ಕೊಡ್ತಾ ಇದ್ದಾರೆ. ಜಟ ಮಾಡಿ ಕೊಡಿ. ಇಲ್ಲಪ್ಪ ಹೌದು. ಆಮೇಲೆ ಅವನೆಂತ ಆಮೇಲೆ ಎಂತ ರಿಪೇರಿ ಮಾಡ್ತಾರೆ ಮಾತಾಡಿದ. ಗುರು ಫೈನಲಿ ಉಡುಪಿ ಬಂದು ತಲುಪೇ ಬಿಟ್ಟಿವಿ. ಇವಾಗ ಟೈಮಿಂಗು 7 ಗಂಟೆ ಆಗಿದೆ. ಅಣ್ಣ ಮತ್ತೆ ಸಿಗೋಣ ತಗೋರಿ. ಫೈನಲಿ ಉಡುಪಿಗೆ ಬಂದ ತಲುಪೇ ಬಿಟ್ಟಿವಿ ಗುರು. 7 ಗಂಟೆ ಆಗಿದೆ ಉಡುಪಿಯಲ್ಲಿ ಇವಾಗ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಜರ್ನಿ ಇಲ್ಲೇ ಕಂಪ್ಲೀಟ್ ಮಾಡೋಣ. ಚಾನಲ್ ಅಲ್ಲಿ ಯಾರಾದ್ರೂ ಹೊಸಬ್ರು ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಕಮೆಂಟ್ ಗುರು, ಒಂದೇ ಒಂದು ಕಮೆಂಟ್, ಒಂದೇ ಒಂದು ಲೈಕ್, ಮತ್ತೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಗ್ತಾರಿ ನಗಸ್ತಾರಿ. ಜೈ ಕರ್ನಾಟಕ.